ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಆವನಿ ಬೆಟ್ಟವನ್ನು ವಾಲ್ಮೀಕಿ ಪರ್ವತವೆಂದು ಸಹ ಕರೆಯುತ್ತಾರೆ. ಇಡೀ ಈ ಬೆಟ್ಟ ಪ್ರದೇಶ ರಾಮಾಯಣದ ಕಥೆಯೊಂದಿಗೆ ಬೆಸೆದುಕೊಂಡಿದೆ. ಶ್ರೀರಾಮಚಂದ್ರ ಸೀತೆಯನ್ನು ಕಾಡಿಗಟ್ಟುತ್ತಾನೆ. ನಂತರದ ರಾಮಾಯಣದ ಕತೆ ನಡೆದದ್ದು ಈ ವಾಲ್ಮೀಕಿ ಕ್ಷೇತ್ರದಲ್ಲೇ. ಸೀತೆ ಲವಕುಶರಿಗೆ ಜನ್ಮ ನೀಡಿದ್ದು, ಕೊನೆಗೆ ಲವಕುಶರು ಅಶ್ವಮೇಧ ಯಾಗದ ಕುದುರೆಯನ್ನು ಕಟ್ಟಿದ್ದು, ರಾಮ ಲಕ್ಷ್ಮಣರೊಡನೆ ಯುದ್ಧ ಮಾಡಿದ್ದು, ಅಂತಿಮವಾಗಿ ಆಕೆ ಭೂಗರ್ಭ ಸೇರಿದ್ದು ಈ ಆವನೆಯಲ್ಲೇ ಎಂಬುದು ಒಂದು ನಂಬಿಕೆ. ಸೀತೆ ಕುಳಿತು ಯುದ್ಧ ನೋಡಿದ ಬಂಡೆ ವಾಲ್ಮೀಕಿ ಆಶ್ರಮ, ಸೀತೆ ಶುಚಿ ಕಾರ್ಯಕ್ಕೆ ಬಳಸಿದ ಕುಂಟೆ, ಸೀತೆಯ ಮನೆ, ಲವಕುಶರ ಸಂಕೇತ ಜೋಡಿಲಿಂಗ, ಲಕ್ಷ್ಮಣನ ಬಾಣ ಪ್ರಯೋಗದಿಂದಾದ ಧನುಷ್ಕೋಟಿ, ಸೀತಾಪಾರ್ವತಿ ದೇವಾಲಯ, ಅಶ್ವಮೇಧದ ಕುದುರೆ ಕಟ್ಟಿದ ಸ್ಥಳ, ಮಕ್ಕಳ ಭಾಗ್ಯ ನೀಡುವ ಹೊರಳುಗುಂಡು, ಇವೆಲ್ಲ ಕತೆಗೆ ಪೂರಕವಾದ ಕುರುಹುಗಳು.